Hi, hello, welcome back to my channel. It's me, Basuraj D. Today I'm very excited to discussing with you about Lagrangian dynamics. ನಾವು ಲ್ಯಾಗ್ರೇಂಜಿಯನ್ ಡೈನಾಮಿಕ್ಸ್ ಅಧ್ಯಯನ ಮಾಡೋದಕ್ಕೆ ಮುಂಚೆ ಕೆಲವೊಂದು ಬೇಸಿಕ್ಕನ್ನು ತಿಳ್ಕೊಳ್ಳೋಣ. ಇನ್ ಕ್ಲಾಸಿಕಲ್ ಫಿಸಿಕ್ಸ್ ಅಂದರೆ ನಮಗೆ ಕ್ಲಾಸಿಕಲ್ ಫಿಸಿಕ್ಸ್ ಯಾವ ಒಂದು ಆಧಾರದ ಮೇಲೆ ನಿಂತಿದ್ರಿ, ಇಟ್ ಡಿಪೆಂಡ್ಸ್ ಆನ್ ದ ನ್ಯೂಟನ್ಸ್ ಲಾಸ್. ಹೌದಾ, ನ್ಯೂಟನ್ಸ್ ಲಾ ಇಸ್ ದ ಬೇಸ್ಮೆಂಟ್ ಆಫ್ ಕ್ಲಾಸಿಕಲ್ ಫಿಸಿಕ್ಸ್ ಅಂತೇಳಿ ಕರಿತೀವಿ ನಾವು. ಇದನ್ನು ಸಹ ಕ್ಲಾಸಿಕಲ್ ಫಿಸಿಕ್ಸನ್ನು ಇನ್ನೊಂದು ಹೆಸರಿಂದ ಕರಿತೇವೆ, ದಟ್ ಈಸ್ ನ್ಯೂಟೋನಿಯನ್ ಮೆಕ್ಯಾನಿಕ್ಸ್. ನ್ಯೂಟೋನಿಯನ್ ಮೆಕ್ಯಾನಿಕ್ಸ್ ಒಳಗಡೆ ಟೂ ಮೇಜರ್ ಬ್ರಾಂಚಸ್ ಬರ್ತವೆ ನಮಗೆ. ಒಂದು ಹ್ಯಾಮಿಲ್ಟೋನಿಯನ್ ಡೈನಾಮಿಕ್ಸ್ ಮತ್ತು ಲ್ಯಾಗ್ರೇಂಜಿಯನ್ ಡೈನಾಮಿಕ್ಸ್. ನಮಗೆ ನ್ಯೂಟನ್ಸ್ ಲಾಸ್ ತ್ರೀ ಲಾಸ್, ಮೂರು ಲಾಗಳು ಯಾವ ಒಂದು ವಿಷಯದ ಬಗ್ಗೆ ಫೋಕಸ್ ಮಾಡಿತ್ತು ಅಂದರೆ ಮೋಷನ್ ಆಫ್ ಪಾರ್ಟಿಕಲ್. ಈ ಒಂದು ವಿಷಯದ ಬಗ್ಗೆ ಸಂಪೂರ್ಣವಾದ ಒಂದು ಚಿತ್ರಣವನ್ನು ಕೊಟ್ಟಿತ್ತು. ಈ ಒಂದು ಮೂರು ಲಾಸ್ ಯೂಸ್ ಮಾಡಿಕೊಂಡು ಒಂದು ಪಾರ್ಟಿಕಲ್ ಅಥವಾ ಒಂದು ಆಬ್ಜೆಕ್ಟ್ ಅಥವಾ ಒಂದು ಯೂನಿವರ್ಸನ್ನು ಪ್ರೆಸೆಂಟ್ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಕೊಂಡು ಅದರ ಫ್ಯೂಚರನ್ನು ನಾವು ಪ್ರಿಡಿಕ್ಟ್ ಮಾಡ್ಬೋದಾಗಿತ್ತು, ಎಲ್ಲಿ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಒಳಗಡೆ. ಆದರೆ ತದನಂತರ ಬಂದಿರತಕ್ಕಂಥ ಇಬ್ಬರು ಸೈಂಟಿಸ್ಟ್, ಹ್ಯಾಮಿಲ್ಟೋನಿಯನ್ ಆ್ಯಂಡ್ ಲ್ಯಾಗ್ರೇಂಜಿಯನ್, ಅವರು ಕೆಲವೊಂದು ಡಿಫಿಕಲ್ಟೀಸ್ನ ಫೈಂಡ್ ಔಟ್ ಮಾಡ್ತಾರೆ. ಅಂದರೆ ಈ ನ್ಯೂಟೋನಿಯನ್ ಮೆಕ್ಯಾನಿಕ್ಸ್ ಒಳಗಡೆ ಇರ್ತಕ್ಕಂಥ ನ್ಯೂಟೋನಿಯನ್ ಮೆಕ್ಯಾನಿಕ್ಸ್ ಪ್ರೊಸೀಜರ್ ಒಳಗಡೆ ಇರ್ತಕ್ಕಂಥ ಡಿಫಾಲ್ಟ್ಗಳನ್ನು ಅದನ್ನು ಸಾಲ್ವ್ ಮಾಡೋದಕ್ಕೆ ತಮ್ಮದೇ ಆದಂಥ ಕೆಲವೊಂದು ಥಿಯರಿಗಳನ್ನು ಬಿಲ್ಡ್ ಮಾಡ್ತಾರೆ. ಆ ಥಿಯರಿಗಳು ಅಥವಾ ಆ ಕಾನ್ಸೆಪ್ಟ್ಗಳು ಏನಿದೆ ಅನ್ನೋದನ್ನು ನಾವು ಅಧ್ಯಯನ ಮಾಡೋಣ. ಇನ್ ಲ್ಯಾಗ್ರೇಂಜಿಯನ್ dynamics, already we know that Newtonian approach to deal the motion of the particle. Newton's law of motion needs specification all the force acting on a body at all instant of time. ನಮ್ಮ ನ್ಯೂಟೋನಿಯನ್ ಅಪ್ರೋಚ್ ಏನು ಹೇಳ್ತದೆ ರೀ, ಒಂದು ಮೂಮೆಂಟ್ ನಮ್ಮಿದೆ, ಒಂದು ಫೋರ್ಸ್ ಅದು ಡಿಸ್ಪ್ಲೇಸ್ ಆಗ್ತಾ ಇದೆ ಅಥವಾ ಸಮ್ ಮೋಷನ್ ಇದೆ ಅಂತ ಅಂದಾಗ ಇದಕ್ಕೆ ಏನಾಗ್ತದೆ, ನಾವು ಸಮ್ ಕೈಂಡ್ ಆಫ್ ಎಕ್ಸ್ಟರ್ನಲ್ ಫೋರ್ಸಸ್ ಅಪ್ಲೈ ಆಗ್ತಾ ಇದ್ದಾವೆ. ಹೌದಾ, ಈ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಒಂದು ಸ್ಪೆಸಿಫಿಕೇಷನ್ ಬೇಕಾಗ್ತದೆ, ಯಾವೆಲ್ಲ ಫೋರ್ಸ್ಗಳು ಈ ಒಂದು ಮೋಷನ್ಗೆ ಕಾರಣ ಆಗಿದ್ದಾವೆ ಅಂತೇಳಿ. ಕೇವಲ ಅಪ್ಲೈಡ್ ಫೋರ್ಸ್ ಒಂದೇ ಕಾರಣ ಆಗಿರೋದಿಲ್ಲ ಇದರ ಮೊಮೆಂಟಮ್ಗೆ. ಬೇರೆ ಬೇರೆ ಥರದ ರಿಯಾಕ್ಷನ್ಸ್ಗಳು, ಮೋಷನ್ ಫೋರ್ಸ್ಗಳು ಇದರ ಮೇಲೆ ಒಂದು ಆ್ಯಕ್ಟ್ ಆಗೋದ್ರಿಂದ ಅಲ್ಲಿ ಒಂದು ಮೊಮೆಂಟಮ್, ಒಂದು ಚಲನೆ ಕ್ರಿಯೇಟ್ ಆಗಿರ್ತದೆ. ಆ ಚಲನೆಗೆ ಇರ್ತಕ್ಕಂಥ ಎಲ್ಲ ಫೋರ್ಸಸ್ಗಳು, ಅದು ಇಂಪಾರ್ಟೆಂಟ್ ಇರಲಿ ಇಂಪಾರ್ಟೆಂಟ್ ಅಲ್ಲದೆ ಇದ್ದರೂ ಸಹ ಅಂಥ ಫೋರ್ಸ್ಗಳ ಬಗ್ಗೆ ಒಂದು ಸ್ಪೆಸಿಫಿಕೇಷನ್ನ ಕೊಡ್ತದೆ. ಇನ್ ಇನ್ಸ್ಟೆಂಟ್ ಆಫ್ ಟೈಮ್, ಆ ಸೆಕೆಂಡ್ನಲ್ಲಿ ಆಗ್ತಕ್ಕಂಥ ಬೇರೆ ಬೇರೆ ಫೋರ್ಸ್ಗಳು, ಬಲಗಳು ಅದರ ಮೇಲೆ ಯಾವ ಅಪ್ಲೈ ಆಗ್ತಾವೆ ಅನ್ನೋದ್ರ ಬಗ್ಗೆ ಒಂದು ಚಿತ್ರಣವನ್ನು ಕೊಡ್ತದೆ. ಆದರೆ ಇನ್ ಪ್ರಾಕ್ಟಿಕಲ್ ಸಿಚುವೇಶನ್, ವೆನ್ ಕನ್ಸ್ಟೆಂಟ್ಸ್ ಫೋರ್ಸ್ ಆರ್ ಪ್ರೆಸೆಂಟ್ಸ್, ಕನ್ಸ್ಟೆಂಟ್ ಅಂದರೆ ಇಟ್ ಈಸ್ ಎ ಅಪೋಸಿಂಗ್ ಫೋರ್ಸ್. ಯಾವಾಗ ನಮಗೆ ಕನ್ಸ್ಟೆಂಟ್ ಪ್ರೆಸೆಂಟ್ ಇದ್ದಾಗ ಅಪ್ಲಿಕೇಶನ್ ಆಫ್ ದ ನ್ಯೂಟೋನಿಯನ್ ಅಪ್ರೋಚ್ ಈಸ್ ಡಿಫಿಕಲ್ಟ್ ಟಾಸ್ಕ್. ನ್ಯೂಟೋನಿಯನ್ ಮೆಕ್ಯಾನಿಕ್ಸ್ ಒಳಗಡೆ ನ್ಯೂಟನ್ಸ್ ಲಾ ಏನು ಯೂಸ್ ಮಾಡ್ತಿದ್ದೆ ಅಂದರೆ ಲಾ ಆಫ್ ಇನರ್ಷಿಯಾ, ಲಾ ಆಫ್ ಫೋರ್ಸ್ ಆ್ಯಂಡ್ ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್, ಮೂರು ಲಾಗಳು ಏನು ಒಂದು ಚಿತ್ರಣವನ್ನು ಕೊಟ್ಟಿದ್ದು ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಬಗ್ಗೆ, ಅಥವಾ ಅದರ ಸ್ಟಡಿ ಅಥವಾ ಪ್ರೊಸೀಜರನ್ನು ಏನು ಫಾಲೋ ಮಾಡ್ತಾ ಇದ್ವಿಲ್ಲ ಆ ಫಾಲೋ ಮಾಡೋದು ಪ್ರಾಕ್ಟಿಕಲ್ ಸಿಚುವೇಶನ್ ಒಳಗೆ ಡಿಫಿಕಲ್ಟ್ ಆಗ್ತದೆ. ಬಿಕಾಸ್ ಪ್ರೆಸೆನ್ಸ್ ಆಫ್ ಕನ್ಸ್ಟೆಂಟ್ ಇರೋದ್ರಿಂದ ಒಂದು ಬಾಡಿಗಳ ಮಧ್ಯೆ ಇರ್ತಕ್ಕಂಥ ಒಂದು ಕನ್ಸ್ಟೆಂಟ್ಸಿಂದಾಗಿ, ಆ ಫೋರ್ಸಿಂದಾಗಿ ಏನಾಗ್ತದೆ, ನಾವು ಎಲ್ಲ ಸಂದರ್ಭದಲ್ಲಿ ನ್ಯೂಟೋನಿಯನ್ ಮೆಕ್ಯಾನಿಕ್ಸ್ ಅಂದರೆ ನ್ಯೂಟನ್ಸ್ ಲಾನ ಅಪ್ರೋಚ್ ಮಾಡೋಕ್ಕಾಗಲ್ಲ, ನ್ಯೂಟನ್ಸ್ ಲಾನ ಯೂಸ್ ಮಾಡೋದಕ್ಕಾಗಲ್ಲ. ಅದೊಂದು ಡಿಫಿಕಲ್ಟ್ ಟಾಸ್ಕಾಗಿ ಇದಾಗ್ತದೆ. ಹಾಗಾದರೆ ದ ಗ್ರೇಟೆಸ್ಟ್ ಡಿಸ್ಅಡ್ವಾಂಟೇಜ್ ಆಫ್ ನ್ಯೂಟೋನಿಯನ್ ಪ್ರೊಸೀಜರ್ ಈಸ್ ದಟ್ ಮೆಕ್ಯಾನಿಕಲ್ ಪ್ರಾಬ್ಲಮ್ ಆಲ್ವೇಸ್ ಟು ಟ್ರೈ ಟು ಸಾಲ್ವ್ ದ ಜಾಮೆಟ್ರಿಕಲಿ. ನ್ಯೂಟೋನಿಯನ್ ಮೆಕ್ಯಾನಿಕ್ಸ್ ಒಳಗಡೆ ಅಂದರೆ ನ್ಯೂಟನ್ಸ್ ಲಾ ಏನು ಮಾಡ್ತಾವ್ರಿ, ಯಾವುದೇ ಒಂದು ಪ್ರೊಸೀಜರ್ನ ಫಾಲೋ ಮಾಡ್ತಾಯಿದ್ವಿ, ಮೆಕ್ಯಾನಿಕಲ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾಯಿದ್ವಿ, ಪ್ರೊಸೀಜರ್ ಫಾಲೋ ಮಾಡ್ತಾಯಿದ್ವಿ, ಅದು ಯಾವ ವ್ಯೂ ಪಾಯಿಂಟ್ ಒಳಗೆ ಸಾಲ್ವ್ ಮಾಡ್ತಾಯಿದ್ವಿ ಅಂದ್ರಿಂದ ಜಾಮೆಟ್ರಿಕಲಿ ವ್ಯೂ ಪಾಯಿಂಟ್. ಅದನ್ನು ಜಾಮೆಟ್ರಿಕಲಿ ಆಗಿ ಅದರ ಆ್ಯಂಗಲನ್ನು ಕನ್ಸಿಡರ್ ಮಾಡ್ತಾಯಿದ್ವಿ, ಅದರ ಶೇಪನ್ನು ಕನ್ಸಿಡರ್ ಮಾಡ್ತಾಯಿದ್ವಿ. ಈ ಥರ ಒಂದು ಜಾಮೆಟ್ರಿಕಲಿ ಅದನ್ನು ಅಪ್ರೋಚ್ ಮಾಡ್ತಾಯಿದ್ರು, ರ್ಯಾದರ್ ದೆನ್ ದ ಅನಲಿಟಿಕಲಿ ಯಾವುದೇ ಒಂದು ಫೋಕಸ್ ಮಾಡ್ತಾ ಇರಲಿಲ್ಲ ನ್ಯೂಟೋನಿಯನ್ ಮೆಕ್ಯಾನಿಕ್ಸ್. In case of constant motion, the determination of all the unimportant reactions force is great nonsense in the Newtonian approach. In case of constant motion, determination of all the unimportant,
ಈಗ ನಾವು ಮೊದಲೇ ಹೇಳಿದ್ವಿ, ಈಗ ನಮಗಿಲ್ಲಿ ನ್ಯೂಟೋನಿಯನ್ ಒಳಗಡೆ ನ್ಯೂಟನ್ಸ್ ಲಾ ಏನು ಹೇಳ್ತದೆ ರೀ, ಒಂದು ಆಬ್ಜೆಕ್ಟ್ ಮೇಲೆ ಅಪ್ಲೈ ಆಗ್ತಕ್ಕಂಥ ಎಲ್ಲ ಥರದ ಫೋರ್ಸ್ಗಳ ಬಗ್ಗೆ ಒಂದು ಅಧ್ಯಯನ ಮಾಡ್ತೀವಿ. ಆದರೆ ಇಲ್ಲಿ ಏನಾಗ್ತಾರೆ, ಇನ್ ಕೇಸ್ ಕನ್ಸ್ಟೆಂಟ್ ಮೋಷನ್ ಇರಬೇಕಾದಾಗ ಆಲ್ ಅನ್ಇಂಪಾರ್ಟೆಂಟ್ ಫೋರ್ಸಸ್, ಅನ್ಇಂಪಾರ್ಟೆಂಟ್ ರಿಯಾಕ್ಷನ್ಸ್ಗಳೇನಿರ್ತಾವಲ್ಲ ಅದ್ರ ಬಗ್ಗೆ ಒಂದು ಅಧ್ಯಯನ ಮಾಡೋದು ಒಂದು ನಾನ್ ಸೆನ್ಸ್ ಅಂತ ತಿಳ್ಕೊತಾರೆ. ನಾನ್ ಸೆನ್ಸ್ ಆಗ್ತದೆ, ಯಾಕಂದರೆ ಅದು ಅನ್ನೆಸೆಸರಿ ನಾವು ವೇಸ್ಟಿಂಗ್ ದ ಟೈಮ್. ಸೊ ಇನ್ ಆರ್ಡರ್ ಟು ಓವರ್ಕಮ್ ಡಿಫಿಕಲ್ಟ್ ಅಂದರೆ ಆ ಒಂದು ವೇಸ್ಟಿಂಗ್ ಆಫ್ ಟೈಮನ್ನು ನಾವು ಚೇಂಜ್ ಮಾಡಬೇಕು ಅಥವಾ ವೇಸ್ಟಿಂಗ್ ಆಫ್ ಟೈಮನ್ನು ಕಡಿಮೆ ಮಾಡಬೇಕು ಮತ್ತು ನಾನ್ಸೆನ್ಸ್ ಅಂದರೆ ಅನ್ವಾಂಟೆಡ್ ಫೋರ್ಸಸ್ಸನ್ನು ನಾವು ನೆಗ್ಲೆಕ್ಟ್ ಮಾಡ್ಬೇಕಂದಾಗ ಅಂತಹ ಒಂದು ಡಿಫಿಕಲ್ಟ್ ಇಂದ ಹೊರ ಬರಬೇಕಾದಾಗ ನಮಗೇನಾಗ್ತದೆ, ನ್ಯೂಟೋನಿಯನ್ ಸ್ಕೀಮ್ ಸಾಲ್ವಿಂಗ್ ಪ್ರಾಬ್ಲಮ್ಸ್ ಕನ್ಸ್ಟ್ರೈನ್ಡ್ ಮೋಷನ್ ಮೆಥಡ್ಸ್ ಹ್ಯಾವ್ ಬೀನ್ ಡೆವಲಪ್ಡ್ ಬೈ ಡಿಅಲೆಂಬರ್ಟ್, ಲ್ಯಾಗ್ರೇಂಜಿಯನ್, ಹ್ಯಾಮಿಲ್ಟೋನಿಯನ್. ಅಂದರೆ ಆ ಡಿಫಿಕಲ್ಟೀಸಿಂದ ಆ ಮಿಸ್ಟೇಕಿಂದ ಹೊರಬರೋದಕ್ಕೆ ಇಲ್ಲಿ ಮತ್ತು ಬೇರೆ ಬೇರೆ ಸೈಂಟಿಸ್ಟ್ಗಳು ಏನು ಮಾಡ್ತಾರೆ, ತಮ್ಮದೇ ಆದ ಒಂದು ಪ್ರೊಸೀಜರ್ನ ಕೊಡ್ತಾರೆ. ಅದರಲ್ಲಿ ಮುಖ್ಯವಾದವರು ಅಂದರೆ ಡಿಅಲೆಂಬರ್ಟ್, ಲ್ಯಾಗ್ರೇಂಜಿಯನ್ ಆ್ಯಂಡ್ ಹ್ಯಾಮಿಲ್ಟೋನಿಯನ್ ಅದರ್ಸ್. ಅವರು ತಮ್ಮದೇ ಆದಂಥ ಒಂದು ಮೆಥಡ್ ಮತ್ತು ಒಂದು ಪ್ರೊಸೀಜರ್ನ ಬಿಲ್ಡ್ ಮಾಡ್ತಾರೆ. ಹೌದಾ? ಹಾಗಾದರೆ ಲ್ಯಾಗ್ರೇಂಜಿಯನ್ ಅಂತಂದ್ರೇನು? ಲ್ಯಾಗ್ರೇಂಜಿಯನ್ ಫಾರ್ಮುಲೇಷನ್ ಈಸ್ ದ ಜನರಲೈಸ್ಡ್ ಕೋಆರ್ಡಿನೇಟ್ಸ್. ಫಸ್ಟ್ ಬಂದ ತಕ್ಷಣ ಲ್ಯಾಗ್ರೇಂಜಿಯನ್ ಏನು ಮಾಡ್ತಾನೆ ರೀ, ಒಂದು ಜನರಲೈಸ್ಡ್ ಕೋಆರ್ಡಿನೇಷನ್ XYZ ಆ್ಯಕ್ಸಿಸನ್ನು ಒಂದು ಯೂಸ್ ಮಾಡ್ತಾನೆ ಇನ್ನು ಕ್ಲಾಸಿಕಲ್ ಫಿಸಿಕ್ಸ್ ಒಳಗಡೆ ಟು ಯೂಸ್ ದ ಪೊಸಿಷನ್ ಆ್ಯಂಡ್ ವೆಲಾಸಿಟಿ ರಿಸಲ್ಟಿಂಗ್ ಇನ್ ಸೆಕೆಂಡ್ ಆರ್ಡರ್ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್. ಇಲ್ಲಿ ಫಸ್ಟು ಕೋಆರ್ಡಿನೇಟ್ಸನ್ನು ಯೂಸ್ ಮಾಡ್ತಾನೆ, ಎಕ್ಸ್ ಆ್ಯಕ್ಸಿಸ್, ವೈ ಆ್ಯಕ್ಸಿಸ್ ಮತ್ತು ಜೆಡ್ ಆ್ಯಕ್ಸಿಸ್ ಕೋಆರ್ಡಿನೇಷನ್ನ ಯೂಸ್ ಮಾಡೋದಲ್ಲದೆ ಯಾವ ಒಂದು ಮೆಥಡಲ್ಲಿ ಆ ಪ್ರಾಬ್ಲಮ್ಗಳು ಸಾಲ್ವ್ ಮಾಡ್ತಾನೆ ಅಂದರೆ ಸೆಕೆಂಡ್ ಆರ್ಡರ್ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್. ನಾವು ಲ್ಯಾಗ್ರೇಂಜಿಯನ್ ಅಂತ ಬಂತು ಅಂದರೆ ಅಲ್ಲಿ ನಾವು ಸೆಕೆಂಡ್ ಆರ್ಡರ್ ಒಳಗೆ ಭಾಳಷ್ಟು ಫೋಕಸನ್ನು ಮಾಡ್ತೇವೆ, ಸೆಕೆಂಡ್ ಆರ್ಡರ್ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ಸ್. ಹಾಗಾದ್ರೆ ಹ್ಯಾಮಿಲ್ಟೋನಿಯನ್ ಏನು ಮಾಡ್ತಾನೆ ರೀ, ಹ್ಯಾಮಿಲ್ಟೋನಿಯನ್ ಫಾರ್ಮುಲೇಷನ್ ಇಸ್ ದ ಜನರಲೈಸ್ಡ್ ಕೋಆರ್ಡಿನೇಟ್ ಬೀಯಿಂಗ್ ದ ಪೊಸಿಷನ್ ಮೊಮೆಂಟಮ್ ರಿಸಲ್ಟ್ ಇನ್ ದ ಫಸ್ಟ್ ಆರ್ಡರ್ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್. ಲ್ಯಾಗ್ರೇಂಜಿಯನ್ನು ಪೊಸಿಷನ್ ಮತ್ತು ವೆಲಾಸಿಟಿ ಬಗ್ಗೆ ಡಿಸ್ಕಷನ್ ಮಾಡಿದರೆ, ಇನ್ನು ಸೆಕೆಂಡ್ ಆರ್ಡರ್ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ ಒಳಗಡೆ ಹ್ಯಾಮಿಲ್ಟೋನಿಯನ್ ಏನು ಮಾಡ್ತಾನೆ, ಪೊಸಿಷನ್ ಆ್ಯಂಡ್ ಮೊಮೆಂಟಮ್, ಪೊಸಿಷನ್ ಎರಡೂ ಕಡೆ ಸೇಮ್ ಇರ್ತದೆ, ಬಟ್ ವೆಲಾಸಿಟಿ ಬದಲು ಏನು ಮಾಡ್ತಾನೆ, ಒಂದು ಮೊಮೆಂಟಮನ್ನು ಕನ್ಸಿಡರ್ ಮಾಡ್ತಾನೆ ಯಾರು, ಹ್ಯಾಮಿಲ್ಟೋನಿಯನ್. ಅದನ್ನು ಒಂದು ಫಸ್ಟ್ ಆರ್ಡರ್ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ ಒಳಗಡೆ ಆ ಒಂದು ಡಿಫಿಕಲ್ಟಿನ ಸಾಲ್ವ್ ಮಾಡಿ ಕೊಡ್ತಾರೆ. ಇದು ನಮಗೆ ಹ್ಯಾಮಿಲ್ಟೋನಿಯನ್ ಮತ್ತು ಲ್ಯಾಗ್ರೇಂಜಿಯನ್ ಅವರ ಒಂದು ಸಹಾಯ ಅಂತ ಹೇಳ್ಬೋದು. ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಒಳಗಡೆ ಇರ್ತಕ್ಕಂಥ ಕೆಲವೊಂದು ಡಿಫಿಕಲ್ಟೀಸ್ ಮತ್ತು ಅನ್ವಾಂಟೆಡ್ ಥಿಂಗ್ಸನ್ನು ನಾವು ರಿಮೂವ್ ಮಾಡೋದಕ್ಕೆ ಸಹಾಯವಾಗ್ತವೆ. ಇವುಗಳ ಮುಂದಿನ ಕ್ಲಾಸ್ಗಳಲ್ಲಿ ಇದರ ಸಂಪೂರ್ಣ ಚಿತ್ರಣವನ್ನು ನೋಡೋಣ. ನಾವು ಲ್ಯಾಗ್ರೇಂಜಿಯನ್ ಯಾವ ರೀತಿಯಾಗಿ ಒಂದು ಎನರ್ಜಿ, ಫೋರ್ಸ್ ಮತ್ತು ಮೊಮೆಂಟಮ್ ಬಗ್ಗೆ ತಮ್ಮದೇ ಆದಂಥ ಒಂದು ಕಾನ್ಸೆಪ್ಟನ್ನು ಬಿಲ್ಡ್ ಮಾಡ್ತಾರೆ. ಅದೇ ಥರ ಹ್ಯಾಮಿಲ್ಟೋನಿಯನ್ ಏನೆಲ್ಲ ಚೇಂಜಸನ್ನು ಮಾಡ್ತಾರೆ, ಯಾವ ಯಾವ ಒಂದು ಫೋರ್ಸ್ಗೆ ಡಿಫ್ರೆಂಟ್ ಫಾರ್ಮುಲೈಸೇಷನ್ ಕೊಡ್ತಾರೆ ಅನ್ನೋದನ್ನು ನಾವು ಡಿಸ್ಕಷನ್ ಮಾಡೋಣ. ಥ್ಯಾಂಕ್ ಯು.